ನಾವು ನೀರನ್ನ ಅತಿಯಾಗಿ ಕೊಟ್ರೆ ಹೊಂಡದ ಅವಶ್ಯಕತೆ ಇರ್ತದೆ. ಹಾ. ಹಾಗಾಗಿ ನಾವು ನೀರನ್ನ ಮಿತಿಯಾಗಿ ಕೊಡ್ತೇವೆ. ಹಾ. ಹಾಗಾಗಿ ಭೂಮಿನ ಒಣಗಿಸಿ ಮತ್ತೆ ನೀರು ಕೊಡ್ತೇವೆ. ಹಾಗಾಗಿ ನಮ್ಗೆ ಹೊಂಡದ ಅಗತ್ಯ ಕಂಡು ಬಂದಿಲ್ಲ. ಈ ಭಾಗದ ಜನರಿಗೆ ಉಪಯೋಗ ಆಗುವಂತ ಒಂದು ಕಂಟೆಂಟ್ ಇದು. ಈ ಭಾಗದಲ್ಲಿ ಹೇಗೆ ಅಡಿಕೆಯನ್ನು ನೈಸರ್ಗಿಕ ಬೆಳಿಬಹುದು ಅನ್ನುವಂತ ಒಂದು ಪಾಠ ಇದು. ಆ ಕಾರಣಕ್ಕೋಸ್ಕರ ಇಲ್ಲಿ ಅವರಿಗೆ ಉಪಯೋಗ ಆಗ್ಬೋದು. ಮನುಷ್ಯರು ಸಹ ಸೇವಿಸಬಹುದು. ಇದ್ರದ್ದು ಸೊಪ್ಪಿಂದ ಪಲ್ಯ ಇದೆಲ್ಲ ಮಾಡಿ ಮತ್ತೆ ಅದ್ರದ್ದು ಕಾಯೆಲ್ಲ ಪಲ್ಯ ಎಲ್ಲ ಮಾಡಿ ತಿಂದ್ರೆ ತುಂಬಾ ಒಳ್ಳೇದದು. ಇದು ಗ್ಲಿಸೇರಿಯಾ. ಇದು ಗ್ಲಿರಿಸಿಡಿಯಾ ಹಾಕಿದೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಒಂದು ಕೃಷಿ ಕ್ಷೇತ್ರಕ್ಕೆ ಬಂದಿದ್ದೇನೆ. ಸಹಜವಾಗಿ ನಮ್ಮ ಭಾಗದಲ್ಲಿ ಹಲವಾರು ವರ್ಷಗಳಿಂದ ಅಡಿಕೆ ಕೃಷಿ ಇದೆ. ಆದರೆ ಈ ಭಾಗದಲ್ಲಿ ಬಯಲುಸೀಮೆ ಭಾಗದಲ್ಲೆಲ್ಲ ನಿಧಾನವಾಗಿ ಅಡಿಕೆ ಕೃಷಿ ವ್ಯಾಪಿಸ್ತಿದೆ. ಅಡಿಕೆನೆಲ್ಲರೂ ಕೂಡ ಕಮರ್ಷಿಯಲ್ ಆಗಿ ಕೆಮಿಕಲ್ ಆಗಿ ಮಾಡ್ತಾರೆ. ಆದರೆ ಇವರೊಬ್ಬರು ಕೃಷಿಕರು ಅದನ್ನು ಕೂಡ ಒಂದು ವಿಶೇಷವಾಗಿ ಸಾವಯವ ರೀತಿಯಲ್ಲಿ, ಅದರ ಜೊತೆಗೆ ಏಲಕ್ಕಿ, ಬೇರೆ ಬೇರೆ ರೀತಿಯ ಹಣ್ಣಿನ ಗಿಡಗಳು, ಸಾಂಬಾರು ಬೆಳೆಗಳು, ಬೇಲಿಯ ಗಿಡಗಳು, ಇಂಥದ್ರ ಮುಖಾಂತರ ನೈಸರ್ಗಿಕವಾಗಿ ಒಂದು ಕೃಷಿಯನ್ನು ಮಾಡ್ತಿದ್ದಾರೆ. ಈ ಅಡಿಕೆ ತೋಟಕ್ಕೆ 3 ವರ್ಷ 9 ತಿಂಗಳು ಆಗಿರುವಂಥದ್ದು. ಅತ್ಯಂತ ಸುಂದರವಾಗಿದೆ. ಅದರ ಜೊತೆ ಕಳೆಗಳನ್ನು ಕೂಡ ಬಿಟ್ಟಿದ್ದಾರೆ. ಎಷ್ಟು ಬಿಸಿಲು ಇದ್ರೂ ಕೂಡ ಈ ತೋಟ ತಂಪಾಗಿರೋದಕ್ಕೆ ಇದೇ ಒಂದು ಕಾರಣ ಅಂತ ಅನ್ನಿಸ್ತದೆ. ಅದೆಲ್ಲ ಸಂಗತಿಯನ್ನು ಅವ್ರ ಜೊತೆ ಮಾತಾಡ್ತೇನೆ. ಅವ್ರ ಹೆಸರು ವರದರಾಜು ಅಂತೇಳಿ. ಸುಮಾರು 26 ವರ್ಷಗಳಿಂದ ಸರ್ಕಾರಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲೂ ಕೂಡ ಸಮಯ ಮಾಡಿಕೊಂಡು ಅವರ ತೋಟವನ್ನು ತುಂಬ ಸುಂದರವಾಗಿ ನಿರ್ವಹಿಸಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ನಾನು ಈ ತೋಟದ ಸಂಪೂರ್ಣವಾಗಿರುವಂಥ ಮಾಹಿತಿ, ಇದನ್ನು ಯಾಕೆ ಹೀಗೆಲ್ಲ ಗಿಡಗಳನ್ನು ಹಾಕಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನು ಕೊಡ್ತೇನೆ. ವರದರಾಜ್ ಸರ್, ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೇನೆ. ಸಹಜವಾಗಿ ನಿಮ್ದು ಸರ್ಕಾರಿ ಕೆಲಸ. ಹೌದು. ಬೇರೆ ಬೇರೆ ಇಲಾಖೆಗಳಲ್ಲಿ ಒತ್ತಡದ ಕೆಲಸದ ಮಧ್ಯದಲ್ಲೂ ಕೂಡ ನಿಮಗೆ ಕೆಮಿಕಲ್ ಕೃಷಿ ಮಾಡೋದು ಈಸಿ ಅಂತ ನನ್ನ ಲೆಕ್ಕಾಚಾರ. ಯಾಕೆಂತ ಹೇಳಿದ್ರೆ ಯಾವುದೋ ಒಂದು ಗೊಬ್ಬರ ಹಾಕುವಂಥದ್ದು, ಒಂದು 4 ಬಾರಿ ಸ್ಪ್ರೇ ಮಾಡುವಂಥದ್ದು, ಬಿಡುವಂಥದ್ದು. ಅದರ ಮಧ್ಯದಲ್ಲಿ ಈ ರೀತಿ ಒಂದು ವೈವಿಧ್ಯಮಯವಾಗಿರುವಂಥ ಅಡಿಕೆಯ ತೋಟ, ಅದರ ಜೊತೆಯಲ್ಲಿ ಹಣ್ಣುಗಳು, ಸಾಂಬಾರು ಬೆಳೆಗಳು, ಇದನ್ನೆಲ್ಲ ಬೆಳೀತಿದ್ದೀರಲ್ಲ, ಇದು ನಿಮಗೆ ಯಾಕೆ ಯೋಚನೆ ಬಂತು ಈ ರೀತಿ ಒಂದು ತೋಟವನ್ನು ಮಾಡಬೇಕು ಅಂತೇಳಿ? ಪ್ರಾರಂಭದಲ್ಲಿ ನನ್ನ ಜಮೀನು ತಗೊಂಡಾಗ ಅಡಿಕೆ ಸಸಿ ನೆಟ್ಟ ನಂತರ ನನ್ನ ತೋಟದ ಎದುರುಗಡೆ ಒಬ್ರು ಡಾಕ್ಟರ್ ಇದ್ದಾರೆ. ಅವ್ರಿಗೆ 84 ವರ್ಷ ಪ್ರಾಯ. ಅವರು ಸಹಜ ಕೃಷಿನೇ ಮಾಡ್ತಾ ಇದ್ದಾರೆ. ಅಡಿಕೆ ತೋಟ, ತೆಂಗು ಮತ್ತೆ ಅಡಿಕೆ ಮಾಡಿದ್ದಾರೆ. ಅವರು ಉಳುಮೆ ರಹಿತ ಮಾಡಿ ಅವರ ತೋಟನ ನಾನು ನೋಡಿ ಅವರಿಂದ ಪ್ರೇರೇಪಿತಗೊಂಡು ನಾನು ಯಾಕೆ ಸಹಜ ಕೃಷಿ ಮಾಡಬಾರ್ದು ನಾನು ಯೋಚನೆ ಮಾಡಿ ಅವರಿಂದ ಪ್ರೇರೇಪಿತನಾಗಿ ನಾನು ಇದನ್ನ ಪ್ರಾರಂಭ ಮಾಡಿದ್ದು. ಸ್ವಲ್ಪ ದಿನಗಳ ನಂತರ ಅದರ ಬೆಳವಣಿಗೆ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಅದರಿಂದ ನಾನು ಇನ್ನೂ ಉತ್ತೇಜನಗೊಂಡು ಅದನ್ನ ಮುಂದುವರಿಸಿದ್ದೆ. ಈಗ ಈ ಅಡಿಕೆಗೆ ಒಂದು ಅಡಿಕೆಗೆ ಎಷ್ಟು ಅಂತರ ಇಟ್ಟಿದ್ದೀರಿ? 9 ಅಡಿ 9 ಅಡಿ. 9 ಅಡಿ ಒಳ್ಳೆ ಸ್ಟ್ಯಾಂಡರ್ಡ್ ಅಂತರ ಇದು. ಹೌದು. ಯಾಕಂದ್ರೆ ಅದರ ಗರಿಗಳು ಹೌದು ಒಂದಕ್ಕೊಂದು ತಾಗುದಿಲ್ಲ. ಇಲ್ಲಿ ಕಾಣ್ತಾ ಇದೆ, ಹತ್ರ ಬಂದಿದೆ. ಅದ್ರ ತಾಗಲ್ಲ, ಒಳ್ಳೆ ಬೆಳಕು ಹರಿತಿದೆ. ಅದರ ಮಧ್ಯದಲ್ಲಿ ನಮ್ಮಲ್ಲೆಲ್ಲ ತುಂಬಾ ಹೊಂಡಗಳನ್ನು ಮಾಡಿ ನೆಡ್ತಾರೆ. ಇಲ್ಲೂ ಕೂಡ ಅದು ಪದ್ಧತಿಗಳು ಶುರುವಾಗಿದೆ. ನೀವಿಲ್ಲಿ ಹೊಂಡ ಮಾಡಿಲ್ಲ. ಅದಕ್ಕೊಂದು ಟೆಕ್ನಿಕಲ್ ಕಾರಣ ಇರ್ಬೇಕಲ್ಲ, ಏನು? ನಾವು ನೀರನ್ನ ಅತಿಯಾಗಿ ಕೊಟ್ರೆ ಹೊಂಡದ ಅವಶ್ಯಕತೆ ಇರ್ತದೆ. ಹಾಗಾಗಿ ನಾವು ನೀರನ್ನ ಮಿತಿಯಾಗಿ ಕೊಡ್ತೇವೆ. ಹಾಗಾಗಿ ಭೂಮಿನ ಒಣಗಿಸಿ ಮತ್ತೆ ನೀರು ಕೊಡ್ತೇವೆ. ಹಾಗಾಗಿ ನಮ್ಗೆ ಹೊಂಡದ ಅಗತ್ಯ ಕಂಡು ಬಂದಿಲ್ಲ. ಮತ್ತೆ ಅದರ ಜೊತೆಗೆ ಅಡಿಕೆ ಮಧ್ಯದಲ್ಲಿ ಬೇರೆ ಬೇರೆ ಬೆಳೆಗಳನ್ನ ನಾವು ಬೆಳೆದಿರೋದ್ರಿಂದ ಮತ್ತೆ ನೀರನ್ನ ಹಿತಮಿತವಾಗಿ ಕೊಡೋದ್ರಿಂದ ನಮ್ಗೆ ಹೊಂಡದ ಅವಶ್ಯಕತೆ ಇದುವರೆಗೆ ಕಂಡು ಬಂದಿಲ್ಲ. ಮತ್ತೆ ಮುಂದೆ ಕಂಡು ಬಂದ್ರೆ ಅದನ್ನ ಮಾಡೋ ಬಗ್ಗೆ ಯೋಚನೆ ಮಾಡಬಹುದು. ಈ ಸದ್ಯದ ಮಟ್ಟಿಗೆ ನಮ್ಗೆ ಅದ ಅವಶ್ಯಕತೆ ಕಾಣ್ತಾ ಇಲ್ಲ. ನೀರ್ ಎಲ್ಲಾ ಬೆಳೆಗೂ ತಗೊಳ್ಳೋದ್ರಿಂದ ಕಾಣ್ತಾ ಇಲ್ಲ, ಅದ್ರ ಅವಶ್ಯಕತೆ ಕಾಣ್ತಾ ಇಲ್ಲ. ಮತ್ತೆ ಅದಕ್ಕೆ ಗೊಬ್ಬರವನ್ನು ಹಾಕುವಾಗ ಈ ಹೊಂಡವನ್ನು ಹೆಚ್ಚಾಗಿ ಅದಕ್ಕೋಸ್ಕರ ಮಾಡ್ತಾರೆ, ಅಂದ್ರೆ ಅದು ಗೊಬ್ಬರ ತುಂಬಿಸ್ಬೇಕು ಅದಕ್ಕೆ ಪ್ರತಿ ವರ್ಷ ಅಂತ. ಇಲ್ಲಿ ನೋಡಿದ್ರೆ ಗೊಬ್ಬರ ಎಲ್ಲ ಹಾಕಿದಾಗ ಕಾಣ್ತಾ ಇಲ್ಲ. ಇಲ್ಲಿ ಹಾಕಿದಿರಿ? ಗಿಡದ ಸುತ್ತ ಪಾತಿ ಮಾಡಿ ಹಾಕೋದಿಲ್ಲ, ಪೂರ್ತಿ ಜಮೀನಿಗೆ ತೋರಿಸಿಬಿಡ್ತೇವೆ. ಸ್ಟಬಲ್ ಮೂವರ್ ನಲ್ಲಿ ನಾವು ಕಳೆ ಹೊಡೆದಾಕ್ತೇವಲ್ಲ, ಆಗ ಅದು ಮಣ್ಣಿಗೆ ಮಿಕ್ಸ್ ಆಗ್ತದೆ. ಆದ ನಂತರ ಅದಕ್ಕಾಗಿ ನಾವು ಗಿಡದ ಸುತ್ತ ಏನು ಪಾತಿ ಮಾಡಿ ಗೊಬ್ಬರ ಹಾಕೋದಿಲ್ಲ. ಅಂದ್ರೆ ನಾರ್ಮಲ್ ಜನರು ಏನ್ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಹೇಳಿದ್ರೆ ಬುಡಕ್ಕೆ ಗೊಬ್ಬರ ಹಾಕುವಂತ ಪ್ರಾಕ್ಟೀಸ್ ಮಾಡ್ತಾರೆ. ಗಿಡದ ಸುತ್ತ ಆಗ್ಯೋದ್ರಿಂದ ಅದಕ್ಕೆ ಗಿಡದ ಸುತ್ತ ಆಗದು ಗೊಬ್ಬರ ಹಾಕ್ತಾರೆ. ಆ ರೀತಿ ಮಾಡೋದ್ರಿಂದ ಗಿಡದ ಬೇರುಗಳಿಗೆ ಡ್ಯಾಮೇಜ್ ಆಗ್ತದೆ. ಮತ್ತೆ ಗಿಡದ ಬೇರು ಗಿಡದ ಬುಡದಿಂದ ಮುಂದಕ್ಕೆ ಬಂದಿರುತ್ತಲ್ಲ, ಅದನ್ನ ನಾವು ದೃಷ್ಟಿನಲ್ಲಿ ಇಟ್ಕೊಂಡು
ಎಲ್ಲಾ ಕಡೆಗೂ ಗೊಬ್ಬರನ ಚೆಲ್ತೇವೆ. ಎಲ್ಲಾ ಗಿಡಗಳಿಗೂ ಅಡಿಕೆ ಅಷ್ಟೇ ಎಲ್ಲ ಮಧ್ಯದಲ್ಲಿರೋ ಎಲ್ಲಾ ಬೆಳೆಗಳಿಗೂ ಗೊಬ್ಬರ ಸಿಗ್ತದೆ. ಸರ್, ಈಗ ನೀವು ನೀರನ್ನು ಮಿತವಾಗಿ ಕೊಡ್ತೇನೆ ಅಂತ ಹೇಳಿದ್ರಿ. ವಾರದಲ್ಲಿ ಎಷ್ಟು ಬಾರಿ ಹಾಕ್ತೀರಿ ನೀವು? ವಾರದಲ್ಲಿ ಎರಡೇ ಬಾರಿ ಒಂದೊಂದು ಗಂಟೆ ಟೈಮ್ ಮಾತ್ರ ಕೊಡ್ತೇವೆ. ಈ ಉರಿ ಬಿಸಿಲಿಗೆ ಸಾಕಾಗತ್ತದೆ? ಸಾಕಾಗ್ತದೆ. ನಾವು ಇಲ್ಲಿ ನೆರಳಿರೋದ್ರಿಂದ ಮತ್ತೆ ನಾವು ಕಳೆ ತೆಗೆಯೋದಿಲ್ಲ. ಇದೆಲ್ಲ ಮುಚ್ಚಿಗೆ ಹಾಗೆ ಇರುತ್ತಲ್ಲ, ಹಾಗಾಗಿ ತೇವಾಂಶ ಇರುತ್ತೆ. ಅತಿಯಾಗಿ ನೀರು ಕೊಟ್ರೆ ಅಡಿಕೆ ಮರಕ್ಕೂ ಡ್ಯಾಮೇಜ್ ಆಗ್ತದೆ. ಹಾಗಾಗಿ ನಾವು ನೀರನ್ನ ಇತಿಮಿತಿಯಾಗಿ ಕೊಡ್ತೇವೆ. ವಾರಕ್ಕೆ ಒಂದು ಸಾರಿ ಮಾತ್ರ 1 ಅವರ್ ಕೊಡ್ತೇವೆ. ವರ್ಷಕ್ಕೊಮ್ಮೆ 25ರಿಂದ 30 ಟ್ರಾಕ್ಟರ್ ನಾವು ಕೊಟ್ಟಿಗೆ ಗೊಬ್ಬರ ಕೊಡ್ತೇವೆ. ಹೆಚ್ಚಾಗಿ ರೈತರು ಹೇಗೆ ಅಡಿಕೆ ತೋಟ ಮಾಡ್ತಾರೆ ಅಂತ ಹೇಳಿದ್ರೆ, ಅಡಿಕೆ ತೋಟ ಮಾತ್ರ ಅದರ ಪಕ್ಕದಲ್ಲಿ ಒಂದು ಕಡ್ಡಿಯೂ ಕೂಡ ಬೆಳಿಬಾರ್ದು. ಕಾರಣ ಕೇಳಿದ್ರೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅದು ಈ ಅಡಿಕೆ ಗೊಬ್ಬರ ಹೇಳ್ಕೊಳತ್ತೆ, ಅದು ಅಡಿಕೆಗೆ ಪ್ರಾಬ್ಲಮ್ ಮಾಡುತ್ತೆ ಅಂತ. ಅಂತದ್ರಲ್ಲಿ ನೀವು ಒಳ್ಳೆ ಮರಗಳಾಗುವಂತ ಗಿಡಗಳನ್ನೇ ರೆಡಿ ಮಾಡಿದಿರಿ. ಹೌದು. ನೀವು ನಿಮ್ಗೆ ಆ ರೀತಿ ಅನ್ಸಿಲ್ವಾ ಇದೆಲ್ಲ ಗೊಬ್ಬರಗಳನ್ನ ಹೇಳ್ಕೊಂಡು ನಾನು ಅಡಿಕೆ ಗಿಡನೇ ಹಾಳು ಮಾಡಬಹುದು ಅಂತ ಹೇಳಿ? ಇಲ್ಲ, ಅದಕ್ಕೆ ಅಡಿಕೆ ಕೃಷಿಗೆ ಪೂರಕವಾದಂತ ಬೆಳೆಗಳನ್ನೇ ನಾನು ಮಧ್ಯದಲ್ಲಿ ಹಾಕಿದ್ದೇನೆ. ಅದು ಸಹ ನೆರಳಿಗೆ ಬೇಡುವಂತ ಗಿಡಗಳನ್ನೇ. ಏಲಕ್ಕಿ, ಜಾಯಿಕಾಯಿ, ಕಾಫಿ, ಕೋಕೋ, ಈ ರೀತಿ ನೆರಳನ್ನ ಆಶ್ರಯ ಮಾಡುವಂತ ನೆರಳಿನ ಆಶ್ರಯದಲ್ಲಿ ಬೆಳೆಯುವಂತ ಬೆಳೆಗಳನ್ನೇ ನಾನು ಬೆಳೆದಿರೋದು. ಅದೆಲ್ಲ ಅಡಿಕೆ ಬೆಳೆಗೆ ಪೂರಕವಾಗಿ ಬೆಳೆಯುತ್ತೆ. ಈ ಗಿಡಗಳು ಬೆಳೆದು ಅವು ನಮ್ಗೆ ಫಸಲು ಕೊಡೋದಲ್ದೇನೆ ಅವುಗಳಿಂದ ಎಲೆ ಉದುರಿ ನಮ್ಗೆ ತೋಟಕ್ಕೆ ಯಥೇಚ್ಛವಾಗಿ ಗೊಬ್ಬರ ಸಿಗುತ್ತೆ. ಹಸಿರೆಲೆ ಗೊಬ್ಬರ ಸಿಗುತ್ತೆ, ಉಚಿತವಾಗಿ ಗೊಬ್ಬರ ಸಿಗುತ್ತೆ. ಅದರಿಂದ ಆದಾಯನೂ ಬರುತ್ತೆ. ಹಾಗಾಗಿ ಅಡಿಕೆಗೆ ಯಾವುದೇ ರೀತಿ ಇದುವರೆಗೂ ಅಡಿಕೆಗೆ ಯಾವುದೇ ರೀತಿ ತೊಂದರೆ ಬಂದಿಲ್ಲ. ಹಾಗಾಗಿ ನಾವು ಪ್ರತಿ ವರ್ಷ ಕೊಟ್ಟಿಗೆ ಗೊಬ್ಬರ ಕೊಡೋದ್ರಿಂದ ನಮ್ಗೆ ಗೊಬ್ಬರದ ಸಮಸ್ಯೆ, ಅಡಿಕೆ ಗಿಡಗಳೇ ಗೊಬ್ಬರಗಳು ತಗೊಳ್ತವೆ ಅಂತ ಅನ್ನೋದು ತೊಂದರೆ ಇಲ್ಲ. ಹಾಗಾಗಿ ನಾವು ನಮ್ಮದು ತೋಟದಲ್ಲಿ ಗೊಬ್ಬರಕ್ಕೇನು ಕೊರತೆ ಕಂಡು ಬಂದಿಲ್ಲ. ಅಡಿಕೆ ಮಧ್ಯದಲ್ಲಿ ಒಂದು ಲೈನ್ ಏಲಕ್ಕಿ ಹಾಕಿದ್ದೇನೆ. ಇದೊಂದು ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ಅಂದ್ಬಿಟ್ಟು 1.5 ವರ್ಷದ ಪ್ರಾಯದ ಗಿಡ ಇದು ಏಲಕ್ಕಿ. ಅದರ ಮಧ್ಯ ಕೋಕೋ ಹಾಕಿದ್ದೇನೆ. ಕೋಕೋ ಆದ ನಂತರ ಮತ್ತೆ ಏಲಕ್ಕಿ ಇದೆ. ಇಲ್ಲಿ ಜಾಯಿಕಾಯಿ ಉಂಟು, ಕಾಫಿ ಇದೆ. ಅಡಿಕೆ ಗಿಡಗಳಿಗೆ ಮೆಣಸು ಹಬ್ಬಿಸಿದ್ದೇನೆ. ಮತ್ತೆ ಬಾಳೆ ಹಾಕಿದ್ದೇನೆ, ದಾಲ್ಚಿನ್ನಿ, ಲವಂಗ, ಬಟರ್ ಫ್ರೂಟು, ಮತ್ತೆ ಸರ್ವ ಸಾಂಬಾರು ಬೆಳೆ. ಅಡಿಕೆ ತೋಟಕ್ಕೆ ಪೂರಕವಾಗಿರಂತ ಬೆಳೆಗಳನ್ನೇ ಹಾಕಿರೋದು. ಅದರಿಂದ ನಮ್ಗೆ ಉತ್ಪತ್ತಿಯೂ ಸಿಗುತ್ತೆ, ಅದರಿಂದ ನಮ್ಗೆ ತೋಟಕ್ಕೆ ಗೊಬ್ಬರವೂ ಸಿಗುತ್ತೆ, ಸಾಕಷ್ಟು ಅನುಕೂಲಗಳು ಆಗುತ್ತೆ. ಕರೆಕ್ಟ್. ನಾನು ಎಲ್ಲಾ ಕಡೆ ತೋಟಕ್ಕೆ ನೋಡ್ಕೊಂಡ್ ಬಂದಾಗ ಬೇಲಿಗಳು ಅಂತ ಹೇಳಿದ್ರೆ ಕಬ್ಬಿಣದ ಕಂಬಗಳು, ಇನ್ನೊಂದು ಕಲ್ಲುಗಳು ಹಾಕಿರ್ತಾರೆ. ಇಲ್ಲಿ ನೋಡಿದ್ರೆ 1-2-3 ಗಿಡಗಳು ಹಾಕಿದ್ರಿ. ಹೌದು. ಅದು ನೀವು ಹಂಗೆ ಬೆಳೆದಿರೋದು, ಹಾಕಿರೋದು? ಇಲ್ಲ, ಅದನ್ನ ನಾನೇ ಹಾಕಿರೋದು. ಯಾಕಂದ್ರೆ ಬೇಲಿ ಸುತ್ತ ಹಾಕಿರೋದ್ರಲ್ಲಿ 3 ಉದ್ದೇಶ ಆಗುತ್ತೆ. ತೋಟಕ್ಕೆ ನೆರಳಾಗುತ್ತೆ, ಬಿಸಿಲಿಂದ ಅಡಿಕೆ ತೋಟಗಳಿಗೆ ರಕ್ಷಣೆ ಸಿಗುತ್ತೆ, ಮತ್ತೆ ಗೊಬ್ಬರ ಆಗುತ್ತೆ, ಮತ್ತೆ ಹಸುಗೆ, ಕುರಿಗೆ ಅದಕ್ಕೆಲ್ಲ ಮೇವು ಆಗುತ್ತೆ. ಆ ಉದ್ದೇಶದಿಂದಾಗಿ ನಾನು ಬೇಲಿ ಸುತ್ತ ಅಗಸೆ ಮತ್ತೆ ಗ್ಲಿರಿಸಿಡಿಯಾ ಈ ಗಿಡಗಳನ್ನ ನೆಟ್ಟಿದ್ದೇನೆ. ಅದನ್ನ ಕಟ್ ಮಾಡಿ ಹಾಕುವ ಕ್ರಮ ಇದೆ ಬುಡಕ್ಕೆ ಎಲ್ಲ? ಹೌದು. ತುಂಬಾ ಜಾಸ್ತಿ ಬೆಳೆದ ನಂತರ ಅವುಗಳನ್ನ ಕಟ್ ಮಾಡಿ ತೋಟಕ್ಕೆ ಹಾಕ್ತೇವೆ. ಅದರಿಂದಾಗಿ ನಮ್ಗೆ ಗೊಬ್ಬರ ಸಿಗ್ತದೆ. ನೋಡಿ, ಇದು ಅಗಸೆ. ಅಗಸೆ ಬೀಜ ಅಂತ ಬರುತ್ತಲ್ಲ, ಇದೇನಾ? ಹೌದು. ನುಗ್ಗೆ ಟೈಪ್ ಅಲ್ಲಿ ಇದೆ ಅಲ್ಲ ಗಿಡ? ಹೌದು, ನುಗ್ಗೆ ಸೊಪ್ಪು. ಇದನ್ನ ಮನುಷ್ಯರು ಸಹ ಸೇವಿಸಬಹುದು. ಇದ್ರದ್ದು ಸೊಪ್ಪಿಂದ ಪಲ್ಯ ಇದೆಲ್ಲ ಮಾಡಿ, ಮತ್ತೆ ಅದ್ರದ್ದು ಕಾಯೆಲ್ಲ ಪಲ್ಯ ಎಲ್ಲ ಮಾಡಿ ತಿಂದ್ರೆ ತುಂಬಾ ಒಳ್ಳೇದದು. ಇದು ಗ್ಲಿರಿಸಿಡಿಯಾ ಹಾಕಿದ್ದೇನೆ. ಇದರಿಂದಾಗಿ ಇದೆಲ್ಲ ಎಲೆ ಎಲ್ಲ ಉದುರಿ ಗೊಬ್ಬರ ಆಗ್ತದೆ, ಮತ್ತೆ ನಮ್ಗೆ ನೆರಳು ಸಿಗ್ತದೆ. ಮತ್ತೆ ನಮ್ಮಲ್ಲಿ ಕುರಿ ಸಾಕಿದ್ದೇವೆ, ಕುರಿಗೂ ಸಹ ಗ್ಲಿರಿಸಿಡಿಯಾ ಮತ್ತೆ ಅಗಸೆ ಎಲ್ಲ ಸೊಪ್ಪೆಲ್ಲ ಕಡ್ದು ಹಾಕ್ತೇವೆ. ಉಪಯೋಗ ಬರುತ್ತೆ. ಹೌದು, ಅದು ಉಪಯೋಗಕ್ಕೆ ಬರುತ್ತೆ. ಅದನ್ನೆಲ್ಲ ತಿಂದು ನಮ್ಮ ಕುರಿಗಳು ಇಲ್ಲೇ ತೋಟದೊಳಗಡೆನೆ ಓಡಾಡ್ತವೆ. ಅದರಿಂದ ಇಕ್ಕೆ ಹಾಕಿ ಅದರಿಂದನೂ ನಮ್ಗೆ ಗೊಬ್ಬರ ಸಿಗ್ತದೆ. ಹೇಗೆ ಕುರಿಗಳು ನೀವು ಒಳಗೆ ಬಿಡ್ತೇವೆ ಅಂತ ಹೇಳಿದ್ರಲ್ಲ, ಅದು ನಿಮಗೆ ಬೇಕಾಗಿರೋ ಗಿಡಗಳನ್ನು ತಿನ್ನಲ್ವಾ? ಇಲ್ಲ, ಅದು ತಿನ್ನೋದಿಲ್ಲ. ನಾವು ಎರಡು ಮಾತ್ರ ಸಾಕಿದ್ದೇವೆ. ಅವು ನಮ್ಮ ನಾವು ಬೆಳೆಗಳನ್ನ ತಿನ್ನೋದಿಲ್ಲ. ಮಧ್ಯದಲ್ಲಿ ಕಳೆ ಇರುತ್ತಲ್ಲ, ಆ ಕಳೆನ ತಿನ್ಕೊಂಡು ನಮ್ಮ ತೋಟದೊಳಗೆ ಇರ್ತವೆ. ಆಡಾದ್ರೆ ಸಿಕ್ಕಿರೋದೆಲ್ಲ ತಿಂತೇವೆ. ಆಡಾದ್ರೆ ಅದಕ್ಕೋಸ್ಕರ ಆಡ್ ಸಾಕ್ಲಿಲ್ಲ ಅಲ್ಲ, ಕುರಿ ಮಾತ್ರ ಸಾಕಿದ್ದೇವೆ. ಆಡಿಗೆ ಎಲ್ಲ ಬೇಕು. ಹೌದು, ಕರೆಕ್ಟ್. ಈಗ ಗೊಬ್ಬರದ ಬಗ್ಗೆ ಹೇಳಿದ್ರಿ, ಇದ್ರ ಬಗ್ಗೆ ಹೇಳಿದ್ರಿ. ರೋಗಗಳು ಅಂತ ಹೇಳಿ ಬರುತ್ತಲ್ಲ,
ಅದು ಹೇಗೆ ಏನ್ ರೋಗಗಳು ನಿಮ್ಗೆ ಅಡಿಕೆಗೆ ಮುಖ್ಯವಾಗಿ ಅದನ್ನು ಹೇಗೆ ತಡೆಯಲಿಕ್ಕೆ ಏನ್ ಪ್ಲಾನ್ ಮಾಡ್ತೀವಿ? ಅಡಿಕೆಗೆ ರೋಗ ಇದುವರೆಗೂ ಏನೋ ಕಂಡು ಬಂದಿಲ್ಲ ನಮ್ಗೆ. ಹಾ. ಇದ್ರದ್ದು ಬಸವನಹುಳು ಕಾಟ ಮಾತ್ರ ಸ್ವಲ್ಪ ಕಂಡು ಬಂದಿತ್ತು. ಹಾ. ಬಸವನಹುಳು ಕಂಡು ಬಂದಿತ್ತು. ಹಾ. ಹಾಗೆ ಈಗ ನೋಡಿ, ಇದು ಬಸವನಹುಳು ತಿಂದು ಹಾ. ಇದೆಲ್ಲ ಹೀಗೆ ಡ್ಯಾಮೇಜ್ ಮಾಡ್ತದೆ. ಅದಕ್ಕೆ ಉಪ್ಪು ನೀರು ನಾವು ಸಿಂಪರಣೆ ಮಾಡಿದ್ದೇವೆ. ಅದರಿಂದಾಗಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಹಾ. ಈಗ ಬೇಸಿಗೆ ಪ್ರಾರಂಭ ಆದ ನಂತರ ಬಸವನಹುಳ ಪೂರ್ಣ ಹೋಗ್ತದೆ. ಅದು ಬಿಸಿಲಿಗೆ ಬದುಕೋದಿಲ್ಲ. ಹಾಗಾಗಿ ಸ್ವಲ್ಪ ತೇವಾಂಶ ಕಡಿಮೆ ಆದ್ರೆ ಅದು ಹೋಗ್ತದೆ. ಅಂದ್ರೆ ಮಳೆಗಾಲದಲ್ಲಿ ಜೋರು ಇರ್ತದೆ, ಮಳೆಗಾಲದಲ್ಲಿ ಅದರ ಹಾವಳಿ ತುಂಬಾ ಇರ್ತದೆ. ಹೌದು. ಅದೇನು ಇದನ್ನು ಹಿಂಗಾರನೆ ಕಟ್ ಮಾಡ್ತದ? ಅವ ಹಿಂಗಾರ ಎಲೆ ಕಟ್ ಮಾಡಿ ಆ ಗರೆ ಒಳಗಡೆ ಹೋಗಿ ಅಲ್ಲಿಂದ ಮತ್ತೆ ಬರ್ತಾ ಇರೋ ಹಿಂಗಾರನ ತಿಂತದೆ. ಆ ರೀತಿ ಮಾಡ್ತದೆ. ಅದು ಸಾಕಷ್ಟು ಹಾನಿ ಮಾಡ್ತದೆ. ಇದು ಸುಣ್ಣ ಬೇಸಿಗೆಯಲ್ಲಿ ಈಗ ಪಶ್ಚಿಮದ ಬಿಸಿಲಿಂದಾಗಿ ಗಿಡಗಳಿಗೆ ಹಾನಿ ಆಗ್ತದೆ. ಹಾಗಾಗಿ ಅದನ್ನ ತಡಿಲಿಕ್ಕೆ ಅಂತ ಅಂದ್ಬಿಟ್ಟು ಇದನ್ನ ಸುಣ್ಣ ಹಚ್ಚಿದ್ದೇವೆ. ಈಗ ಅದು ಮೇಲೆ ಹೋಗ್ತಾ ಮತ್ತೆ ಮೇಲೆ ಹೋಗ್ದು ಕೈ ಎಲ್ಲಿವರೆಗೆ ಇಟ್ಕತ್ತೆ ಅಷ್ಟು ಮಾಡಿದ್ದೇವೆ. ಇನ್ನು ಬೇಲಿ ಪಕ್ಕದಲ್ಲಿ ಬೆಳೆ ಹಾಕಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಾವು ಬಿಸಿಲನ್ನ ಈ ಭಾಗದಲ್ಲಿ ಹಾಕಿದ್ದಾರೆ. ಪಶ್ಚಿಮ ಭಾಗದಲ್ಲಿ, ತೋಟದ ಪಶ್ಚಿಮದಿಂದ ಬರೋ ಬಿಸಿಲು ತಡಿಬೇಕು ಅಂತ ಅಂದ್ಬಿಟ್ಟು ಬೇಲಿ ಪಕ್ಕದಲ್ಲೆಲ್ಲ ಗ್ಲಿರಿಸಿಡಿಯಾ ಮತ್ತೆ ಅಗಸೆ, ಪಪ್ಪಾಯ, ಬಾಳೆ ಇದೆಲ್ಲ ಹಾಕಿದ್ದೇವೆ. ಅದರಿಂದ ಸ್ವಲ್ಪ ಮಟ್ಟಿಗೆ ಬಿಸಿಲಿನ ಹೊಡೆತ ಕಡಿಮೆ ಆಗಿದೆ. ನಮ್ಮದು ಮೂಲತಃ ಕೃಷಿ ಕುಟುಂಬ. ನನಗೆ ಸರ್ಕಾರಿ ಸೇವೆಗೆ ನನ್ನ ಸೇರ್ಕೊಂಡ್ರು ಕೃಷಿ ಕಡೆಗೆ ನನ್ನ ಮನಸ್ಸು ತುಂಬಾ ಎಳಿತಾ ಇತ್ತು. ಹಾಗಾಗಿ ನಾನು ಹೊಸದಾಗಿ ತೋಟ ಮಾಡ್ಬೇಕು ಅಂತ ಅಂದ್ಬಿಟ್ಟಿದ್ದೇನೆ. ಸಹಜ ಕೃಷಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಸ್ನೇಹಿತರು ಡಾಕ್ಟರ್ ನಾಗೇಂದ್ರ ಅಂತ ಅವರಿಂದ ಪ್ರೇರೇಪಿತನಾಗಿ ಮಾಡ್ತಾ ಇದ್ದೀನಿ. ಅದ್ರ ಸಂಪೂರ್ಣ ತೃಪ್ತಿ ನನಗಿದೆ. ಓಕೆ ಸರ್, ಅದು ಸೂಪರ್ ಆಗಿರುವಂತ ಮಾಹಿತಿ ಕೊಟ್ರಿ ಕೃಷಿಯ ಬಗ್ಗೆ. ಯಾಕಂದ್ರೆ ಇವತ್ತು ಈ ಭಾಗಕ್ಕೆ ಅಗತ್ಯ ಆಗಿರುವಂತ ಸಬ್ಜೆಕ್ಟ್ ಇದು. ಎಲ್ಲರೂ ರಾಸಾಯನಿಕದ ಕಡೆ ಹೋಗ್ತಾ ಇದ್ರೆ ಒಂದಲ್ಲ ಒಂದಿನ ಇದೆಲ್ಲವೂ ಕೂಡ ನಾಶದ ಕಡೆಗೆ ಹೋಗ್ತದೆ. ಆ ಕಾರಣಕ್ಕೋಸ್ಕರ ನಿಮ್ದೊಂದು ವಿಶೇಷವಾಗಿರುವಂತಹ ಒಂದು ಮಾಹಿತಿಯನ್ನು ಕೊಡುವ ಅಂತೇಳಿ ನಾನು ಬಂದಿರುವಂತದ್ದು. ಹಾಗೆ ಕೃಷಿ ಅಂತ ಹೇಳಿದ್ರೆ ಒಬ್ರು ಮಾಡುವಂತದ್ದಲ್ಲ, ಇಡೀ ಫ್ಯಾಮಿಲಿ ಸೇರಿ ಮಾಡುವಂತದ್ದು. ಹೇಗಿದೆ ನಿಮ್ ಫ್ಯಾಮಿಲಿ ಸಪೋರ್ಟ್ ಎಲ್ಲ? ಶ್ರೀಮತಿಯವರು ಸರ್ಕಾರಿ ಉದ್ಯೋಗಿ, ಆದ್ರೂ ಅವ್ರದ್ದು ಸಂಪೂರ್ಣ ಸಹಕಾರ ಇದೆ. ಶ್ರೀಮತಿಯವ್ರದ್ದು, ನನ್ನ ಮಕ್ಕಳದು ಎಲ್ಲರದ್ದು ಸಂಪೂರ್ಣ ಸಹಕಾರ ಇದೆ. ಪ್ರತಿಯೊಂದು ರಜೆನಲ್ಲೂ ನಾವು ತೋಟಕ್ಕೆ ಬರ್ತೇವೆ. ನಮ್ಮ ಮೈಸೂರಿನಲ್ಲಿ ವಾಸ ಇರೋದ್ರಿಂದ ತುಂಬಾ ದೂರ ಏನಿಲ್ಲ. ಬಂದ್ರೆ ಒಂದು 3/4 ಗಂಟೆ 1 ಗಂಟೆನಲ್ಲಿ ನಾವು ತೋಟಕ್ಕೆ ರೀಚ್ ಆಗ್ತೀವಿ. ಹಾಗಾಗಿ ನಮ್ಮ ಬಿಡುವಿನ ಸಮಯದಲ್ಲೆಲ್ಲ ನಾವು ತೋಟದಲ್ಲೇ ಬೆಳೀಲಿಕ್ಕೆ ತುಂಬಾ ಇಷ್ಟಪಡ್ತೇವೆ. ಹಾಗಾಗಿ ನಾವು ನಮ್ಮ ಕುಟುಂಬಸ್ಥರೆಲ್ಲ ಸೇರಿ ನಾವು ತೋಟದ ನಿರ್ವಹಣೆ ಮಾಡ್ತಾ ಇದ್ದೇವೆ. ಅದರಿಂದ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ನಮ್ಮ ತೋಟಕ್ಕೆ ಭೇಟಿ ನೀಡಿದಂತ ಶಿವಪ್ರಸಾದ್ ಅವರಿಂದ ನಾನು ಇನ್ನಷ್ಟು ಪ್ರೇರಿತನಾಗಿ ನಮ್ಮ ಸಹಜ ಕೃಷಿ ಮತ್ತು ನೈಸರ್ಗಿಕ ಕೃಷಿಯನ್ನ ಮುಂದುವರ್ಸಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಮ್ಮ ತೋಟಕ್ಕೆ ಭೇಟಿ ನೀಡಿದ ಶಿವಪ್ರಸಾದ್ ಅವರಿಗೆ ಧನ್ಯವಾದಗಳು ಸರ್. ಇದು ತುಂಬಾ ಜನರಿಗೆ ಇನ್ಸ್ಪೈರ್ ಆಗೋದು ಅಂದ್ಕೊಂಡಿದ್ದೇನೆ. ಸಂಪೂರ್ಣ ಸಹಜ ಕೃಷಿ ಎಲ್ಲ ವೀಕ್ಷಕರು ಯಾರು ನೋಡ್ತಿದ್ದೀರಿ, ಈ ವಿಡಿಯೋನ ಮೈಸೂರು ಭಾಗದಲ್ಲೆಲ್ಲ ಶೇರ್ ಮಾಡಿ. ಯಾಕಂದ್ರೆ ಈ ಭಾಗದ ಜನರಿಗೆ ಉಪಯೋಗ ಆಗುವಂತ ಒಂದು ಕಂಟೆಂಟ್ ಇದು. ಈ ಭಾಗದಲ್ಲಿ ಹೇಗೆ ಅಡಿಕೆಯನ್ನು ನೈಸರ್ಗಿಕ ಬೆಳಿಬಹುದು ಅನ್ನುವಂಥ ಒಂದು ಪಾಠ ಇದು. ಆ ಕಾರಣಕ್ಕೋಸ್ಕರ ಇಲ್ಲಿ ಅವರಿಗೆ ಉಪಯೋಗ ಆಗುವುದು. ಹಾಗೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಮತ್ತೊಂದು ಬಾರಿ ಧನ್ಯವಾದಗಳು.